ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಯ್ಯೋ, ನಿಮ್ ಬಾಯಿಗೆ ಬೆಂಕಿ ಹಾಕ. ಅವ್ರ ಜೊತೆ ಇದ್ದಾಗ ಹಾಯಾಗಿದ್ದೆ, ನಿಮ್ ಜೊತೆ ಸೇರ್ಕೊಂಡು ಮೈಯೆಲ್ಲ ಊನ ಆಗ್ಬಿಟ್ಟಿದೆ. ನಾವೇನ್ ಮಾಡಿದ್ವಿ ಅಂತ ನಮ್ಮನ್ನ ಬೈತಿದ್ಯಾ? ನಮ್ ಜೊತೆ ಇರು ಅಂತ ನಾವ್ ನಿಮ್ಗೆ ಹೇಳಿದ್ವಾ? ನೀನು ಕೂಲಿಯವ್ರನ್ನ ಕಳ್ಸಿದ ವಿಷಯ ಯಾರಿಗೂ ಹೇಳ್ದೆ ಮುಚ್ಚಿಟ್ನಲ್ಲೇ. ಅದೊಂದು ತಪ್ಪು ಸಾಲ್ದಾ ಇಂಥ ಶಿಕ್ಷೆ ಅನುಭವಿಸೋದಿಕ್ಕೆ? ಕೂಲಿಯವ್ರನ್ನ ಕಳ್ಸಿ ಮನೆಗ್ ಬಂದವ್ರ ಕೈಲಿ ಕೆಲಸ ಮಾಡ್ಸೋಣ ಅಂತಿದ್ಲು. ಅವಳು ತೋಡಿದ ಗುಂಡಿಲಿ ಅವಳೇ ಬಿದ್ಬಿಟ್ಲು. ಅಮ್ಮ, ನಿಮ್ ಜೊತೆ ನಾನು ಗುಂಡಿಗೆ ಬೀಳೋ ಹಾಗಾಯ್ತು. ಮನೆಯೆಲ್ಲ ಗುಡ್ಸಿ ಸಾರಿಸಿ ಮೈಯೆಲ್ಲ ಚಟ್ನಿ ಆಗಿ ಹೋಗಿದೆ. ಅಮ್ಮ, ಸಡನ್ ಆಗಿ ಗಂಡಿನ ಕಡೆಯವ್ರು ಬಂದು ಎಲ್ಲರೂ ಶಾಪಿಂಗ್ ಕರ್ಕೊಂಡು ಹೋಗ್ತಾರೆ ಅಂತ ನನ್ಗೇನ್ ಗೊತ್ತು? ಹೌದು, ಅವಳೇನಾದ್ರೂ ಕನ್ಸ್ಕೊಂಡಿದ್ಲ ಹೇಗೆ? ಯಾವ ಪ್ಲಾನೇ ಆದ್ರೂ ಕಟ್ನಿಟ್ಟಾಗಿ ಮಾಡ್ಬೇಕು ಕಣೋ. ಅಷ್ಟೇ ಚೂಟಿಯಾಗಿ ಆ ಪ್ಲಾನ್ ನ ಜಾರಿಗೆ ತರ್ಬೇಕು. ಇಲ್ಲ ಅಂದ್ರೆ ಹೀಗೆ ಆಗೋದು. ಅವ್ರು ಬಂದ್ರು ಅನ್ಸತ್ತೆ ಕಣೋ. ಕೆಲ್ಸ ಎಲ್ಲ ಮುಗಿದ್ಮೇಲೆ ಬಂದಿದ್ದಾರೆ. ಅವ್ರಿಗೆ ಪನಿಷ್ಮೆಂಟ್ ಕೊಡೋಣ ಅಂದ್ರೆ ನಾವೇ ಫಿನಿಶ್ ಆದ್ವಿ. ನಡೀರಿ. ಮನೆಯೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿದಾರಕ್ಕ. ಹೌದು ವಸು, ಕೆಲ್ಸದವ್ರು ಹೀಗೆ ಕ್ಲೀನ್ ಮಾಡಲ್ವೇನೋ. ನೀವೇನು ಇಷ್ಟು ತಡ ಮಾಡ್ಬಿಟ್ರಿ? ಶಾಪಿಂಗ್ ಮಾಡೋದಕ್ ಹೋಗಿದ್ರಾ? ಶಾಪ್ ಪೂರ್ತಿ ಕೊಂಡ್ಕೊಂಡ್ ಬರಕ್ ಹೋಗಿದ್ರಾ? ಅಷ್ಟು ಕೆಲ್ಸ ಇತ್ತು ಹಾರಿಕಾ. ಅಂತ ವಸ್ತು ಏನ್ ತಗೊಂಡ್ರಿ? ನಾವೇನು ಕೊಂಡ್ಕೊಂಡಿಲ್ಲ ಕಣ. ಬೀಗ್ರಂತೂ ನಮ್ಗೇನು ಕೊಂಡ್ಕೊಳಕ್ ಬಿಡ್ಲಿಲ್ಲ, ಎಲ್ಲ ಅವರೇ ಕೊಡ್ಸಿದ್ರು. ಎಂಗೇಜ್ಮೆಂಟ್ ಗಿಫ್ಟ್ ಅಂತ ಶ್ರಾವ್ಯಗೆ 50 ಲಕ್ಷ ಖರ್ಚು ಮಾಡಿ ಡೈಮಂಡ್ ನೆಕ್ಲೆಸ್ ಕೊಡ್ಸಿದ್ದಾರೆ. 50 ಲಕ್ಷದ ನೆಕ್ಲೆಸಾ? ಎಷ್ಟು ಲಕ್ಷ ಕೊಟ್ಟು ಕೊಡ್ಸಿದ್ರೆ ಏನಂತೆ? ಶ್ರಾವ್ಯ ಅವ್ರ ಮನೆಗೆ ಹೋಗೋಳೆ ಅಲ್ವಾ? ಆ ನೆಕ್ಲೆಸ್ ನಮ್ಮನೇಲಿರುತ್ತಾ ಹೇಗೆ? ನಮ್ ಜೊತೆ ಮನೇಲೆ ಉಳ್ಕೊಳ್ಳೋ ಒಡವೆನೂ ಕೂಡ ತಗೊಂಡಿದೀವಿ ಹಾರಿಕಾ. ಯಾರಕ್ ತಗೊಂಡ್ರಿ ಅದಕ್ಕೆ? ಒಂದ್ ವೇಳೆ ನನಗೇನಾದ್ರೂ ತಗೊಂಡ್ರ ಹೇಗೆ? ಎಷ್ಟೇ ಆದ್ರೂ ನಾನು ಈ ಮನೆ ಹೆಣ್ಮಗಳಲ್ವಾ? ನಿಮ್ಗಲ್ಲ ಚಿಕ್ಕಮ್ಮ, ಮಕ್ಳಿಗೆ ತಗೊಂಡ್ವಿ.
ನಮ್ಮನೇಲಿ ಮಕ್ಳು ಯಾರಿದ್ದಾರೆ ಅಕ್ಕ? ನನಗಿನ್ನೂ ಮಕ್ಕಳಾಗಿಲ್ಲ ಅಲ್ವಾ? ನಮ್ಮ ಅಭಿವಸುಗೆ ಮಕ್ಳಿದಾರಲ್ವಾ ಹಾರಿಕಾ? ಅಭಿವಸು ಅಂದ್ರೆ ಅವ್ರಿಗೆ ತುಂಬಾ ಗೌರವ. ಅದಕ್ಕೆ ಅನು, ಕೀರ್ತಿ, ರಾಕಿಗೆ ಅವ್ರು ಒಡವೆ ಕೊಡಿಸಿದ್ದಾರೆ. ಇವ್ರಿಗೆ ಯಾಕೆ ಒಡವೆ ಕೊಡಿಸ್ಬೇಕು? ಈ ಮಕ್ಕಳ ಜೊತೆ ಅವ್ರಿಗೇನು ಸಂಬಂಧ? ಓಸಿಯಾಗಿ ಬಂತು ಅಂತ ಅವ್ರು ಕೊಟ್ಟಿದ್ದು ಒಡವೆ ತಗೊಂಡ್ಬಿಟ್ರಾ? ಅದೇ ನಖಿಲ್, ಅಭಿಯಿಂದಾನೆ ತಾನೇ ಈ ಸಂಬಂಧ ಒಂದಾಗಿರೋದು. ನಮ್ಮ ಅಭಿ ಮೇಲೆ ಅವ್ರಿಗೆ ಅಭಿಮಾನ ಇದೆ. ಅಭಿ ಮಕ್ಕಳಿಗೆ ಅವ್ರು ಒಡವೆ ಕೊಡ್ಸಿದ್ರೆ ತಪ್ಪೇನಿದೆ? ಅವರು ಈ ಮನೆ ಮಕ್ಕಳು ಅಲ್ವಲ್ಲ ಅಂತ ಭಾವ. ಹಾಗಂತ ಅವ್ರು ಅಂದ್ಕೊಂಡ್ರೆ ಈ ಮದುವೆನೇ ನಡೆಯೋದಿಲ್ಲ ಹಾರಿಕಾ. ಅದನ್ನ ಮರೆತು ಬಿಟ್ಯಾ? ಹಾರಿಕಾಗೆ ಈ ನಡುವೆ ತುಂಬಾ ಮರವಿನ ಕಾಯಿಲೆ ಬಂದ ಹಾಗಿದೆ. ಪ್ರತಿಯೊಂದನ್ನು ನೆನಪು ಮಾಡಬೇಕಾಗಿದೆ. ಹೊಸೋರೆ, ಅಕ್ಕ, ಈ ಒಡವೆ ತಗೋ. ಮಕ್ಳು ಕೊಡು ವಸು. ಇಲ್ಲ ಅಕ್ಕ, ಇವು ಶ್ರಾವ್ಯಕ್ಕೆ ಸೇರ್ಬೇಕು. ಅದನ್ನ ಮಕ್ಳಿಗೋಸ್ಕರ ತಗೊಂಡಿದ್ವಲ್ವ ವಸು? ಅವರು ಸೌಜನ್ಯದಿಂದ ಈ ಒಡವೆ ಕೊಟ್ಟಾಗ ತಗೊಂಡ್ವಿ ಅತ್ತೆ. ಅವರಿಗೆ ಬೇಜಾರ್ ಮಾಡೋದು ಇಷ್ಟ ಆಗದೆ ತಗೊಂಡಿದ್ವಿ. ಆದ್ರೆ ಇವು ನಮಗ್ ಬೇಡ, ಶ್ರಾವ್ಯನ್ಗೆ ಕೊಡಿ. ಶ್ರಾವ್ಯಕ್ಕೆ ತಗೊಂಡಿದಾರಲ್ಲಮ್ಮ, ಮಕ್ಕಳ ಒಡವೆನೂ ಯಾಕೆ? ಮಕ್ಕಳಿಗೆ ಬೇಜಾರಾಗತ್ತೆ. ನಮ್ಗೇನ್ ಬೇಜಾರಿಲ್ಲ ದೊಡ್ಡಪ್ಪ. ಆ ಒಡವೆನ ಅಕ್ಕನ್ಗೆ ಕೊಟ್ಬಿಡಿ. ಹಾರಿಕಾ ಚಿಕ್ಕಮ್ಮ, ಅಖಿಲ್ ಚಿಕ್ಕಪ್ಪ, ನಮ್ ಟಾಯ್ಸ್ ನಮ್ಗೆ ಕೊಡ್ಲಿಲ್ಲ. ಈಗ ಈ ಒಡವೆ ನಮ್ಗೆ ಯಾಕೆ? ನಮಗ್ ಬೇಕು ಅಂದ್ರೆ ನಮ್ ಮಮ್ಮಿ ಡ್ಯಾಡಿ ಕೊಡಿಸ್ತಾರೆ. ಇವು ನಮಗ್ ಬೇಡ. ನಿಮ್ಮಪ್ಪ ಅಮ್ಮ ಹೇಗೋ ನೀವು ಹಾಗೆ ಅಂತಾಯ್ತು. ನಿಮ್ಮ ಸ್ವಾಭಿಮಾನನ ನಿಮ್ಮ ಮಕ್ಕಳಿಗೂ ಕಲಿಸಿದ್ರಲ್ವಾ? ಕಲಿಸ್ಬೇಕಲ್ಲ ಅತ್ತೆ. ನಮ್ಮ ಹತ್ರ ಏನೂ ಇಲ್ಲದೆ ಇದ್ದಾಗ ಕಡೆ ಪಕ್ಷ ಸ್ವಾಭಿಮಾನ ಆದ್ರೂ ಇರ್ಬೇಕಲ್ವಾ? ಒಂದಷ್ಟು ಜನಗಳ ಥರ ಅಗತ್ಯಕ್ಕೋಸ್ಕರ ಅಡ್ಡದಾರಿ ಹಿಡಿಯೋಕ್ಕಾಗಲ್ಲ. ಮನ್ಸು ಸಾಯಿಸ್ಕೊಂಡು ಆತ್ಮವಂಚನೆ ಮಾಡ್ಕೊಳ್ಳೋಕ್ಕಾಗಲ್ಲ. ಕಷ್ಟಕ್ಕಾದವ್ರಿಗೆ ಮೋಸ ಮಾಡಕ್ಕಾಗಲ್ಲ. ಇರೋದ್ರಲ್ಲೇ ಗೌರವದಿಂದ ಬದುಕಬೇಕು ಅನ್ಕೊಂಡಿದೀವಿ. ಇದೆ ನಾವು ನಮ್ಮ ಮಕ್ಕಳಿಗೆ ಕಲಿಸಿರೋದು. ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರೋ ನಮಗೆ ಚೆನ್ನಾಗಿ ಗೊತ್ತು. ಪ್ರತಿಯೊಂದಕ್ಕೂ ನಮ್ಮನ್ನೇ ಟಾರ್ಗೆಟ್ ಮಾಡ್ತಿದ್ದೀರಲ್ಲ, ಎಲ್ಲದಕ್ಕೂ ನಾವೇ ಸಿಕ್ಕಿದೀವಾ? ಕುಂಬಳಕಾಯಿ ಕಳ್ಳ ಯಾರು ಅಂದ್ರೆ ಇವ್ರು ಹೇಗಲ್ ಮುಟ್ಕೋತಿದಾರಲ್ಲೋ. ಒಟ್ನಲ್ಲಿ ಒಳ್ಳೆ ಕೆಲಸ ಮಾಡ್ದೆ ವಸು. ಮಕ್ಕಳು ಒಡವೆನ ಶ್ರಾವ್ಯ ಕೊಟ್ಟಿದ್ದು ತುಂಬಾ ಒಳ್ಳೇದಾಯ್ತು.
ನಮಗೇನು ಬೇಡ ಚಿಕ್ಕಮ್ಮ, ನಮ್ಮ ಆತ್ಮಗೌರವ ಸಾಕು ನಮ್ಗೆ. ಈ ನಿಶ್ಚಿತಾರ್ಥ ಸುಸೂತ್ರವಾಗಿ ನಡೆದ್ರೆ ಅಷ್ಟೇ ಸಾಕು, ಬೇರೆ ಇನ್ನೇನೂ ಆಸೆ ಇಲ್ಲ. ಹೇಗ್ ಬದುಕ್ಬೇಕು ಅಂತ ಅವರು ಬದುಕಿ ತೋರಿಸ್ತಿದ್ದಾರೆ. ಹೇಗ್ ಬದುಕ್ಬಾರ್ದೋ ಹಾಗ್ ನಾವು ಬದುಕ್ತಿದ್ದೀವಿ. ನಿಜವಾಗ್ಲೂ ಅಭಿವಸ್ಸು ಅವರು ತುಂಬಾ ಗ್ರೇಟ್ ಕಣ್ರಿ. ನೀವು ಹಾಗೆ ಮಾಡದೇ ಇದ್ದಿದ್ರೆ ಚೆನ್ನಾಗಿತ್ತು ವಸುರೆ. ನಾನೇನ್ ಮಾಡ್ದೆ ರೀ? ಅವಳು ಬೇಕು ಅಂತಾನೆ ಹಾಗ್ ಮಾಡಿದ್ಲು, ನನ್ನನ್ನೇ ಇನ್ಸಲ್ಟ್ ಮಾಡಿದ್ಲು. ಅದು ಅರ್ಥ ಆಗ್ತಾ ಇದೆ. ಅರ್ಥ ಆದ್ರೆ ನನ್ನ ಯಾಕೆ ಕೇಳ್ತಿದ್ದೀರಾ? ಹಾರಿಕಾಗೆ ಅಷ್ಟೆಲ್ಲ ಹರ್ಟ್ ಮಾಡೋದು ಬೇಕಿತ್ತ ಅಂತ. ಅವಳು ಕೂಡ ನಮ್ಮನ್ನ ಹರ್ಟ್ ಮಾಡಿದಾಳಲ್ಲ ರೀ. ಹಾಗಂತ ರಿವೆಂಜ್ ತೀರ್ಸ್ಕೊಳ್ತಿದ್ದೀರಾ? ರಿವೆಂಜ್ ಅಂತ ಅವಳೇನಾದ್ರೂ ಅಂದ್ಕೊಂಡ್ರೆ ನಾನೇನು ಅಂತ ನಾನು ತೋರಿಸ್ತೀನಿ. ಹಾರಿಕಾ, ನಿನಗೆ ಮೊದಲೇ ಹೇಳಿದ್ದೆ ಅವ್ರ ಜೊತೆ ಜಗಳ ಬೇಡ ಅಂತ. ಹೇಳಿದ್ರು ಕೇಳಿಲ್ಲ ನೀನು. ಜಗಳ ಮಾಡ್ಬೇಕು ಅಂತ ನನಗೂ ಇರ್ಲಿಲ್ಲ ರೀ, ಆದ್ರೂ ನಾನೇನ್ ತಪ್ಪಾಗಿ ಮಾತಾಡ್ದೆ? ಮನೆ ಚೆನ್ನಾಗ್ ಅಲಂಕಾರ ಆಗಿದೆ ಅಂದೆ, ಅದೂನು ತಪ್ಪೇನಾ? ಅದನ್ನ ಹಾರಿಕಾ ಅಖಿಲ್ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಒಟ್ನಲ್ಲಿ ಅದು ತಪ್ಪೆ. ನಾವೇನಾದ್ರೂ ಕೆಲ್ಸದವ್ರಾ? ಹಾಗೆ ನೋಡಕ್ ಹೋದ್ರೆ ಅವರು ಕೆಲ್ಸದವರಲ್ಲ ಹಾರಿಕಾ. ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ಬಿಡಿ, ನನಗೆ ಕೋಪ ಬರುತ್ತೆ. ಎಂಗೇಜ್ಮೆಂಟ್ ತನಕ ಆ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ. ಅದು ನನ್ನ ಕೈಲಾಗಲ್ಲ ಅಖಿಲ್. ಹೇಗಾದ್ರೂ ಮಾಡಿ ರಿವೆಂಜ್ ತೀರ್ಸ್ಕೋಬೇಕು. ಮುಯಿ ಆಗ್ಲೇಬೇಕು. ಈಗ ಅವರು ಮಾಡಿದ್ದು ಅದೇ. ನಿನ್ನ ಪ್ಲಾನ್ನ ನಿನಗೆ ತಿರುಗಿಸೋಡಿದ್ರು. ಆ ಥರ ತಿರುಗೇಟ್ ಕೊಡದೆ ಹೋದ್ರೆ ಅವರು ನಮ್ಮನ್ನ ಇನ್ನೂ ಕೀಳಾಗಿ ನೋಡ್ತಾರೆ. ನಾನ್ ತಡ್ಕೊಳ್ಳಲ್ಲ. ಅದನ್ನ ಮನಸ್ಸಲ್ಲಿಟ್ಕೊಂಡು ಅವ್ರು ಇನ್ನೇನಾದ್ರೂ ಮಾಡಿದ್ರೆ ಮಾಡ್ತೀನಿ. ಅವಳಿಗೆ ಬುದ್ಧಿ ಬರೋ ಹಾಗೆ ಮಾಡ್ತೀನಿ. ಏನೇ ಮಾಡಿದ್ರು ಈ ಸಲನಾದ್ರೂ ನನಗೆ ಹೇಳಿ ಮಾಡು. ಅವ್ರು ಏನ್ ಮಾಡಿದ್ರು ನಾನು ತಿರುಗೇಟ್ ಕೊಡ್ತೀನಿ. ಅವ್ರಿಗೆ ನಾನು ಏನೂ ಹೆದರ್ಕೊಳ್ಳಲ್ಲ. ನಿಮ್ಮ ಬಗ್ಗೆ ನನಗೆ ಗೊತ್ತು ರೀ. ಎಂಗೇಜ್ಮೆಂಟ್ ನಡಿಬೇಕಾಗಿದ್ದ ಮನೇಲಿ ಜಗಳ ಮಾಡೋದು ಅವಶ್ಯಕತೆ ಇದೆಯಾ? ಜಗಳ ಆಗ್ಬೇಕು. ಆ ವಸುಗೆ ಅವಮಾನ ಆಗ್ಬೇಕು. ಅವಳ ಕಣ್ಣಲ್ಲಿ ಕಣ್ಣೀರ್ ನೋಡ್ಬೇಕು. ಅಂತ ದೊಡ್ಡ ಪ್ಲಾನ್ ಏನ್ ಮಾಡ್ತೀಯ ಹಾರಿಕಾ? ಅಬ್ಬಬ್ಬ ಅಂದ್ರೆ ಚುಚ್ಚು ಮಾತಾಡಬಹುದು. ಮಾತಿಗೆ ಮಾತು ಎದುರೇಟ್ ಕೊಡೋದು ನನಗೆ ಚೆನ್ನಾಗಿ ಗೊತ್ತು. ಪ್ಲೀಸ್ ಕಣ್ರಿ, ಈ ಎಂಗೇಜ್ಮೆಂಟ್ನ ಸಂತೋಷವಾಗಿ ನಡೆಯೋದಕ್ಕೆ ಬಿಡಿ. ಕೈಂಡ್ ರಿಕ್ವೆಸ್ಟ್ ನಿಮ್ಮ ಹತ್ರ. ಈ ಎಂಗೇಜ್ಮೆಂಟ್ ಆಗದಿದ್ರು ಸರಿ, ಅವ್ರಿಗೆ ಅವಮಾನ ಮಾಡದೆ ಬಿಡಲ್ಲ ನಾನು. ಏನ್ ಮಾಡ್ತೀಯೋ ಮಾಡು, ಆದ್ರೆ ಜೋಪಾನವಾಗಿ ಮಾಡು. ಆಂಟಿ ಆಂಟಿ ಆಂಟಿ, ಬಾಯಾ ಇಲ್ಲ ಡ್ರೈನೇಜಾ? ಯಾವಾಗ ನೋಡಿದ್ರು ತಿಂತಾ ಇರೋದೇನಾ? ನನ್ ಮೇಲ್ ಸಿಡಕ್ತಿಯಲ್ಲೇ. ನಿದ್ದೆ ಬರ್ತಾ ಇಲ್ವಾ ನಿಂಗೆ? ಮೊದ್ಲು ನಿನಗ್ ನಿದ್ದೆ ಬರ್ತಿದ್ಯಾ? ನೀನು ಪ್ರಶಾಂತವಾಗಿದ್ಯಾ? ನಿನ್ನ ಪುಣ್ಯದ ಫಲದಿಂದ ಇವತ್ತು ನಿನ್ನ ಕಿತ್ತೋದ್ ಪ್ಲಾನ್ ದೆಸೆಯಿಂದ ನನ್ನ ಮೈ ಮಾವಿನಕಾಯಿ ಚಟ್ನಿ ಆಗಿದೆ. ಮಲಗ್ಬಿಟ್ರೆ ನಿದ್ದೆ ಬರೋ ತರ ಇದೆ. ಮಲ್ಕೋ, ನಿದ್ದೆ ಮಾಡಿ ಸತ್ ಹೋಗು. ಅದೇನೆ ಅಂಥ ಮಾತಂದ್ಬಿಟ್ಟೆ. ಇನ್ನೇನ್ ಹೇಳಿ ಮತ್ತೆ? ನಿನ್ಗೆ ಸ್ವಲ್ಪ ಕೂಡ ಪೌರುಷ ಇಲ್ವಾ? ಮಾನ, ಅಭಿಮಾನ, ಆತ್ಮಾಭಿಮಾನ ಇದ್ಯಾವುದೂ ಇಲ್ವಾ? ನಿನಗಿದ್ಯಾ ಹೇಳು ಮೊದ್ಲು. ನನ್ನ ಬಗ್ಗೆ ಅಲ್ಲ, ನಿನ್ನ ಬಗ್ಗೆ ಕೇಳ್ತಿದ್ದೀನಿ. ನೀನ್ ಯಾವ್ದೋ ಪ್ಲಾನ್ ಜೊತೆ ಬಂದಿರೋ ಹಾಗಿದೆ. ಈ ಸಲ ನಾನ್ ನಿನ್ ಬಲೆಗ್ ಬೀಳಲ್ಲಪ್ಪ. ಈಗ ನಾನ್ ಬಂದಿದ್ದು ನನ್ಗೋಸ್ಕರ ಅಲ್ಲ ಆಂಟಿ, ನಿನ್ಗೋಸ್ಕರ. ನನಗೋಸ್ಕರ ನೀನೇನೆ ಮಾಡ್ತೀಯಾ? ನಿನ್ನ 50 ಲಕ್ಷದ ಡೈಮಂಡ್ ನೆಕ್ಲೆಸ್ಗೆ ಓನರ್ ಮಾಡೋಣ ಅನ್ಕೊಂಡಿದೀನಿ. ನಿಮ್ಮಮ್ಮ ಕೊಡಿಸ್ತೀನಿ ಅದ್ಲಾ? ನಮ್ಮಮ್ಮ ನಿಂಗೆ ಕೊಡಿಸ್ತಾಳೆ. ನೀನೇ ಕದಿಬೇಕು.
ಏನು ನಾನ್ ಕದಿಬೇಕಾ? ಶ್ರಾವ್ಯಗೆ ಅತ್ತೆ ಮನೆಯವರು 50 ಲಕ್ಷ ಕೊಟ್ಟು ಡೈಮಂಡ್ ನೆಕ್ಲೆಸ್ ಕೊಡ್ಸಿದಾರಲ್ಲ, ಅದನ್ನ ನೀನ್ ಕದಿಬೇಕು. ಅಯ್ಯೋ, ಕಳ್ತನ ಮಾಡ್ಬೇಕಾ? ಸ್ಲಿಪ್ ಡಿಸ್ಕೋ ಯಾವತ್ತೂ ಮಾಡಿಲ್ವೇನೋ? ನಮ್ಮ 50 ಲಕ್ಷ ನೀನ್ ಕದ್ದಿರ್ಲಿಲ್ವಾ? ಏನು? ಆ 50 ಲಕ್ಷ ಕದ್ದಿದ್ದು ನೀನಾ? ಮೊದಲು ಕದ್ದಿದ್ದು ನಾನಲ್ಲ ಕಣೋ, ನಿಮ್ಮತ್ತೆ. ಅವಳ ಹತ್ರ ಹೋದ್ಮೇಲೆ ನಾನ್ ಕದ್ದಿದ್ದೆ, ಆಮೇಲೆ ನನ್ ಕೈಯಿಂದ ಇವಳು ಕದ್ಬಿಟ್ಲು. ಅಂದ್ರೆ ನನ್ ಸುತ್ತಲೂ ಕಳ್ರೆ ಇದೀರ ಅಂತಾಯ್ತು. ಯಪ್ಪಾ, ಆ ಸೀರಿಯಲ್ ರಾಬ್ರಿ ವಿಷಯ ಯಾಕೆ ಹಾಕಿಲ್ಲ ಇವಾಗ? ಆಕ್ಚುಲ್ ವಿಷಯ ಹೇಳು. ಅತ್ತೆ, ನೀನ್ ಆ ನೆಕ್ಲೆಸ್ ಕದ್ಬಿಟ್ಟೆ ಅಂದ್ರೆ ನಿಂಗೆ 2ನೇ ಮದುವೆ ಆಗತ್ತೆ, ನಿನ್ ಲೈಫ್ ಸೆಟ್ಲ್ ಆಗತ್ತೆ. ಗಂಡ ಹೆಂಡತಿ ಮಾತಾಡ್ಕೊಂಡ್ ಬಂದಿದ್ದೀರಾ? ಕಳ್ತನದ ವಿಷಯ ಆಚೆ ಬಂದ್ರೆ ಅಭಿ ಕೈಯಲ್ಲಿ ನನಗ್ ಮಾರಿ ಪೂಜೆ ಆಗತ್ತೆ ಕಣೋ. ಹಾಗಾಗ್ದಿರೋ ತರ ನಾವು ಮ್ಯಾನೇಜ್ ಮಾಡ್ತೀವಿ. ಆ ವಸುನೇ ಆ ನೆಕ್ಲೆಸ್ ಕದ್ದಿರೋದು ಅಂತ ಜಗಳ ಮಾಡ್ತೀವಿ. ಅವಳ ಮಕ್ಳಿಗೆ ಕೊಟ್ಟಿದ್ ಒಡವೆನೆ ವಸು ವಾಪಸ್ ಕೊಟ್ಬಿಟ್ಲು. ಅಂಥದ್ರಲ್ಲಿ ಆ ನೆಕ್ಲೆಸ್ ನ ವಸು ಕದ್ದಿದ್ದಾಳೆ ಅಂದ್ರೆ ಯಾರು ನಂಬ್ತಾರೆ? ಯಾಕೆ ನಂಬಲ್ಲ? ಮಕ್ಕಳು ಒಡವೆ ಎಲ್ಲ ಸೇರಿಸಿ 1 ಲಕ್ಷನೋ 2 ಲಕ್ಷನೋ ಆಗ್ಬೋದು, ಆದ್ರೆ ನೆಕ್ಲೆಸ್ 50 ಲಕ್ಷ. ಮಕ್ಕಳು ಒಡವೆ ವಾಪಸ್ ಕೊಟ್ಟು ನೆಕ್ಲೆಸ್ ಕದ್ದಿದ್ದಾಳೆ ಅಂತ ನಂಬ್ಸೋಣ. ಮೊದ್ಲೇ ಅವರು ಆಯ್ಕೊಂಡ್ ತಿಂತಿದ್ದಾರೆ, ದುಡ್ಡು ಬೇಕೇ ಬೇಕಿರುತ್ತೆ. ಅವ್ರು ಕಳ್ತನ ಮಾಡಿದ್ದಾಳೆ ಅಂದ್ರೆ ತುಂಬಾ ಈಸಿಯಾಗಿ ನಂಬ್ತಾರೆ. ಪಾಪ ಕಣೆ ವಸು, ಅನ್ಯಾಯವಾಗಿ ಅವಳನ್ನ ಸಿಕ್ಕಾಕ್ಸೋದ್ ಯಾಕೆ? ಬೇಡ ಬಿಡೆ. ನಿಂಗೆ 2ನೇ ಮದ್ವೆ ಆಗ್ಬೇಕಾ ಬೇಡ್ವಾ? ಆಗ್ಬೇಕು, ಆದ್ರೆ ಹಾಗಾದ್ರೆ ಆ ನೆಕ್ಲೆಸ್ ಕದ್ಬಿಡು. ವಾರ ಕಳಿಯೋದ್ರಲ್ಲಿ ಹಸೆಮಣೆ ಏರಿಸ್ಬಿಡ್ತೀವಿ. ಅಷ್ಟೇ ಅಂತೀರಾ? ನಿಂಗೆ ತಾಳಿ ಬೇಕು ಅಂದ್ರೆ ತಪ್ಪಿದ್ದಲ್ಲ. ಸರಿ, ನನ್ನ ಚಿರಕಾಲದ ಕನಸಿಗೋಸ್ಕರ ಇದೊಂದು ಕೊನೆಯೇ ತಪ್ಪು ಮಾಡ್ಬಿಡ್ತೀನಿ. ಇವತ್ ರಾತ್ರಿ ನಾ ನೆಕ್ಲೆಸ್ ಕದಿಬೇಕತ್ತೆ. ಹೇಗ್ ಕದಿತೀಯ? ಕಾಗೆಗೆ ಕೂಗು, ಮೀನಿಗೆ ಈಜು ಹೇಳ್ಕೊಡ್ಬೇಕಾ ಅಖಿಲ್? ನಡೆ ಹೋಗೋಣ. ಅಂದ್ರೆ ಏನ್ ಇವಳು ಹೇಳ್ತಿರೋದು? ನಾನು ಹುಟ್ಟು ಕಳ್ಳಿ, ಪಳಗಿರೋ ಕಳ್ಳಿ ಅಂತಿದ್ದಾಳ? ಕಳ್ತನ ಮಾಡೋದು ನನ್ನ ವೃತ್ತಿನ ಹೇಗೆ? ಅಭಿವಸು, ನಿಮಗೋಸ್ಕರ ಹೊಸ ಬಟ್ಟೆ ತಂದಿದ್ದೀನಿ. ಇವತ್ ನೀವು ಇದನ್ನೇ ಹಾಕೊಳ್ಳಿ. ಮಕ್ಳು ಕೂಡ ಹೊಸ ಬಟ್ಟೆ ಕೊಟ್ಟಿದ್ದೀನಿ ವಸು. ಬೇಡ ಅಕ್ಕ, ನಾವು ನಮ್ ಬಟ್ಟೆ ತಂದಿದೀವಿ. ಏನಿದು ವಸು, ನಾವ್ ಕೊಡೋ ಬಟ್ಟೆ ನೀವ್ ಹಾಕೋಬಾರ್ದಾ? ಹಾಗಂತ ಏನಿಲ್ಲಮ್ಮ, ನಿಮಗೆ ತೊಂದರೆ ಕೊಡೋದು ನನಗಿಷ್ಟ ಇಲ್ಲ. ಇದ್ರಲ್ಲಿ ತೊಂದ್ರೆ ಏನ್ ಬಂತು ಅಭಿ? ಇಲ್ಲಿವರೆಗೂ ನೀನು ಎಷ್ಟು ಸಲ ಮನೇಲಿ ಎಲ್ರಿಗೂ ಹೊಸ ಬಟ್ಟೆ ತಂದ್ಕೊಟ್ಟಿಲ್ಲ? ಪ್ರತಿ ಶುಭ ಕಾರ್ಯಕ್ಕೂ ನಮ್ಮೆಲ್ರಿಗೂ ಹೊಸ ಬಟ್ಟೆ ಕೊಡ್ಸಿದ್ಯಲ್ಲ, ಇವಾಗ ನಾವು ಕೊಟ್ರೆ ತಗೊಳಲ್ವಾ? ಇಲ್ಲಿವರೆಗೂ ಬೇರೆ, ಇವಾಗ ಬೇರೆ ಅಕ್ಕ. ನಮಗಿರೋಷ್ಟ್ರಲ್ಲೇ ನಾವು ಬದುಕಬೇಕು ಅನ್ಕೊಂಡಿದೀವಿ. ನಿಮ್ಮ ಆತ್ಮಾಭಿಮಾನ ನನಗೆ ಗೊತ್ತಿಲ್ದಿರೋದೇನೂ ಇಲ್ಲ ವಸು, ಆದ್ರೆ ನೀವು ಈ ಬಟ್ಟೆನ ಹಾಕೊಳ್ಳೇಬೇಕು. ದಯವಿಟ್ಟು ನಮ್ಮನ್ನ ಬಲವಂತ ಮಾಡಬೇಡಿ ಅಮ್ಮ. ಹೊಸವರು ತುಂಬಾ ಮುಜುಗರ ಪಡ್ತಾರೆ. ನಾನು ಹೇಳೋದು ಕೇಳಿ, ಅದಾದ್ಮೇಲೆ ನಿಮ್ಮ ತೀರ್ಮಾನ ತಿಳಿಸಿ. ಇದೆಲ್ಲ ನಾನು ತಂದಿರೋ ಬಟ್ಟೆ ಅಲ್ಲ. ನಮ್ಮ ಷಷ್ಠಿ ಪೂರ್ತಿಗೆ ನಿಮ್ಮ ತಂದೆಯವರು ನಿಮಗೋಸ್ಕರ ಅಂತ ತಂದಿರೋ ಬಟ್ಟೆಗಳು. ಅವತ್ತು ಇದನ್ನು ನಿಮ್ಗೆ ಕೊಡೋಣ ಅಂತ ಅಂದ್ಕೊಂಡಿದ್ವಿ, ಆದರೆ ಏನೇನೋ ನಡೆದೋಯ್ತು. ಅವಾಗ ಕೊಡೋಕ್ಕಾಗದೆ ಈಗ ಕೊಡ್ತಾ ಇದ್ದೀನಿ. ಇದನ್ನು ನೀವು ಹಾಕ್ಕೊಳ್ಳೇಬೇಕು ಅನ್ನೋದು ನಿಮ್ಮ ತಂದೆಯವರ ಆಸೆ. ಇನ್ನು ನಿಮ್ಮಿಷ್ಟ.
ಹೊಸವ್ರೆ ಆ ಬಟ್ಟೆ ತಗೊಳ್ಳಿ. ತುಂಬಾ ಥ್ಯಾಂಕ್ಸ್ ಅಭಿ. ಈ ನಿಶ್ಚಿತಾರ್ಥ ಅಂತೂ ನಿಮ್ ಕೈಯಾರೆ ನಡಿಬೇಕು. ಎಲ್ಲ ನೀವೇ ಮುಂದೆ ನಿಂತು ನೋಡ್ಕೋಬೇಕು. ಹೌದಭಿ, ಭಾಸ್ಕರ್ಗೆ ಏನು ಗೊತ್ತಿಲ್ಲ. ಅಖಿಲ್ಗೆ ಆವೇಶ ಜಾಸ್ತಿ, ತಿಳುವಳಿಕೆ ಕಡಿಮೆ. ನೀವಿಬ್ರೆ ಈ ಮದ್ವೆನ ಮುಂದೆ ನಿಂತು ಮಾಡಿಸ್ಬೇಕು. ನಾವ್ ಮುಂದೆ ನಿಂತು ಮಾಡ್ಸೋದೇನತ್ತೆ, ನೀವಿದಿರಲ್ಲ. ನಾನ್ ಈ ಮನೆಗ್ ದೊಡ್ಡೋಳಾದ್ರೂ ಈ ಮದ್ವೆಗಲ್ಲ. ನಿಮ್ ಮಾವನವ್ರಿದ್ದಿದ್ರೆ ಅದು ಬೇರೆ ವಿಷಯ. ಅವ್ರಿಗೆ ಎಷ್ಟು ಸಲ ಫೋನ್ ಮಾಡಿದ್ರು ಫೋನೇ ತೆಗಿತಾ ಇಲ್ಲ. ನನ್ ಮೇಲೆ ಅಷ್ಟು ಕೋಪ ಬಂದಿದೆ ಅವ್ರಿಗೆ. ನಮ್ಮ ಮೊಮ್ಮಗಳು ನಿಶ್ಚಿತಾರ್ಥಕ್ಕೆ ಅವ್ರು ಇಲ್ದೇ ಇರೋದು ದೊಡ್ಡ ಕೊರತೆನೆ. ಬೇಜಾರು ಮಾಡ್ಕೋಬೇಡಿ ಅಮ್ಮ, ಇನ್ನೊಂದು ಅರ್ಧ ಗಂಟೆಲಿ ಡ್ಯಾಡಿ ಇಲ್ಲಿರ್ತಾರೆ.